ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ ಪ್ರಪಂಚಕ್ಕೆ ಸ್ವಾಗತ. ನಮಸ್ಕಾರಗಳು. ನಮಸ್ತೆ. ಹೇಗಿದ್ದೀರಿ ಎಲ್ಲ? ಆಲ್ ಗುಡ್. ಮಾಲಾ, ಲತಾ, ರತ್ನಾಕರ್ ಸರ್ ನಮಸ್ತೆ. ನಾವು ಒಂದಷ್ಟು ಜನ ಸಮಾನ ಮನಸ್ಕರು, ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್, ಉಡುಪಿ ಸೈಡಿನ ಕೆಲವು ವಿಶೇಷ ದೇವಾಲಯಗಳ ಕಡೆಗೆ ಹೋಗುತ್ತಿದ್ದೇವೆ. ನೀವು ನಮ್ಮೊಂದಿಗೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ಇದೇ ವಿಶೇಷವಾದ ಸ್ಥಳಗಳನ್ನು ನೀವು ಭೇಟಿ ಮಾಡಬಹುದು. ಹಾಗೆಯೇ ಇದನ್ನು ಸಂತೋಷವಾಗಿ ವೀಕ್ಷಿಸಿ. ಈಗ ನಾವು ಮಂಗಳೂರಿನಿಂದ ಹೊರಟು ಪಡುಬಿದ್ರೆಯಲ್ಲಿ ಟಿಫಿನನ್ನು ಮುಗಿಸಿ ಉಡುಪಿ ದಾಟಿ ಬ್ರಹ್ಮಾವರಕ್ಕೆ ಬಂದು ಅಲ್ಲಿಂದ ಒಳಗಿನ ರಸ್ತೆಯಲ್ಲಿ 14 ಕಿಲೋಮೀಟರ್ ಬರುತ್ತಾ ಇದ್ದೇವೆ. ಈಗ ಮೊದಲ ನಮ್ಮ ದೇವಸ್ಥಾನ ಇದು ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ. ಸರ್ಪರಾಜನಾದಂತಹ ಶಂಖಚೂಡ, ಅವನ 5 ಮಗಳಂದಿರು ದೈವಾರತಿ, ನಾಗಾರತಿ, ಚುರಾರತಿ, ಮಂದಾರತಿ, ನೀಲಾರತಿ. ಅದರಲ್ಲಿ ಸಣ್ಣವಳೆ ನೀಲಾರತಿ. ಈ ಸರ್ಪರಾಜನ ಮಗಳಂದಿರು ಶಾಪದಿಂದ ಭೂಮಿಯಲ್ಲಿ ಇರಲಾಗಿ ಬಂದು ಅವರಿಗೆ ವ್ಯಾಘ್ರಬಾಧ ಮುನಿ ಎಂಬವರಿಂದ ಶಾಪ ವಿಮೋಚನೆ ಹೊಂದಿ ಬೇರೆ ಬೇರೆ ಕಡೆ ದೇವಿಯರಾಗಿ ಅವರು ಪ್ರತಿಷ್ಠಾಪನೆಗೊಂಡಿರುವುದು ಈ ಒಂದು ಕ್ಷೇತ್ರದ ವಿಶೇಷ ಕತೆ. ಅದರಲ್ಲಿ ಸಣ್ಣವಳೆ ನೀಲಾರತಿ, ಅವಳೇ ನೀಲಾವರ ಜಾಗದಲ್ಲಿ ಮಹಿಷಮರ್ದಿನಿಯಾಗಿ ಇದ್ದಾಳೆ. ಅತ್ಯಂತ ಸುಂದರವಾದ ಒಂದು ಪರಿಸರ, ಬದಿಯಲ್ಲೇ ಹರಿಯುವಂತಹ ಸೀತಾ ನದಿ, ಸುತ್ತಲೂ ಹಸಿರು ಪರಿಸರ. ವಾವ್, ರಿಯಲಿ ನಮ್ಮ ಊರು ಎಷ್ಟೊಂದು ಚಂದ, ಎಲ್ಲಿಗೂ ಹೋಗುವುದು ಬೇಡ. ಇಂತಹ ಸುಂದರ ದೇವಾಲಯಗಳಿಗೆ ತಿಂಗಳಿಗೂ ವರ್ಷಕ್ಕೆ 2 ಬಾರಿ ಭೇಟಿ ಬಿಡುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನೀಲಾವರ ಬ್ರಹ್ಮಾವರದಿಂದ 14 ಕಿಲೋಮೀಟರ್ ಸುಂದರವಾಗಿದೆ. ಇಲ್ಲಿ ದೇವಿ ಮಹಿಷಮರ್ದಿನಿ ಒಂದು ಸುಂದರವಾದ ಬೆಳಗಿನ ಮೊದಲ ದೇವಾಲಯದ ಭೇಟಿ ನೀಲಾವರದಲ್ಲಿ. ಇಲ್ಲಿ ನಾವು ದೇವರ ದರ್ಶನ ಪಡೆದೆವು, ಸುಂದರ ಪರಿಸರವನ್ನು ವೀಕ್ಷಣೆ ಮಾಡಿದೆವು. ಅಲ್ಲಿಂದ ನಮ್ಮ ನಡೆ ನೀಲಾವರ ಗೋಶಾಲೆಯ ಕಡೆಗೆ. ಅಲ್ಲಿಂದ 2.5 ಕಿಲೋಮೀಟರ್ ಇರುವಂತಹ ನೀಲಾವರ ಗೋಶಾಲೆ ಪೇಜಾವರ ಅಧೋಕ್ಷಜ ಮಠದಿಂದ ನಡೆಸಲ್ಪಡುತ್ತದೆ. 1500ಕ್ಕೂ ಹೆಚ್ಚು ಬಿಟ್ಟಂತಹ ಗಂಡು ಕರುಗಳು, ದನ, ಊರ ದನ, ದೇಸಿ ದನಗಳು, ಅವರನ್ನು ಸಂರಕ್ಷಿಸಿ ಪೋಷಿಸಲಾಗುತ್ತದೆ. ಇದಕ್ಕೆ ದಾನಿಗಳು ಬಂದು ಆಹಾರ ಖರ್ಚು ವೆಚ್ಚಗಳನ್ನು ಭರಿಸುತ್ತಾರೆ. ಈಗಂತೂ ಅಧಿಕ ಮಾಸ, ನಮ್ಮದು ಒಂದು ಭಾಗ್ಯವಾಯಿತು ಅಲ್ಲಿಗೆ ಭೇಟಿ ನೀಡಲು. ಅಲ್ಲಿ ಗೋಸೇವೆಯನ್ನು ಮಾಡಿದೆವು, ಹಾಗೆಯೇ ಆ ಪರಿಸರವನ್ನು ವೀಕ್ಷಿಸಿದೆವು. ಗೋಶಾಲೆ, ದನಗಳ ಕಲರವ, ಅಂಬಾ ದನಿಗಳು ಕಿವಿಗೆ ಇಂಪು ಕೊಡುತ್ತದೆ. ಹಾಗೆಯೇ ಅಲ್ಲೆಲ್ಲ ನೋಡಿ, ಅಲ್ಲೇ ಬರುತ್ತಾ ನೋಡಿ, ಇಲ್ಲಿಯೂ ಒಂದು ಅತ್ಯಂತ ನಯನ ಮನೋಹರವಾದ ಈ ಗೋಶಾಲೆ, ಅಲ್ಲಿಯ ವ್ಯವಸ್ಥೆಗಳನ್ನು ನೋಡುತ್ತಾ, ಗೋಸೇವೆ ಎಂದರೆ ದೇವರ ಸೇವೆ. ನಮಗೆ ಮನೆಯಲ್ಲಿ ಸಾಕಲು ಸಾಧ್ಯವಾಗದಿದ್ದರೂ ಹೀಗಿರುವ ಜಾಗಕ್ಕೆ ಬಂದು ಗೋಸೇವೆ, ಗೋಗ್ರಾಸ ಕೊಡುವುದು ನಮಗೊಂದು ಪುಣ್ಯತನವಾದ ಕೆಲಸ. ನೋಡಿ ಎಷ್ಟೊಂದು ಮುದ್ದಾಗಿವೆ, ಎಷ್ಟೊಂದಿವೆ. ಇವುಗಳ ಆಹಾರಕ್ಕಾಗಿ ಮಠ ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಆ ಗೋಶಾಲೆಯ ಒಳಗೊಂದು ಅದ್ಭುತ ಸುಂದರ, ವಾವ್, ಇದು ನೋಡಿ ದೊಡ್ಡದಾದ ಸರೋವರ, ಅದರ ಮಧ್ಯದಲ್ಲಿ ನೆಲೆ ನಿಂತಹ ಕಾಳಿಂಗ ಮರ್ದನ ಶ್ರೀಕೃಷ್ಣ. ವಾವ್, ನೋಡಿ ಅದರ ಒಂದು ಪರಿಸರವನ್ನು ಒಮ್ಮೆ ಚೆನ್ನಾಗಿ ವೀಕ್ಷಿಸಿ. ಸುಂದರ, ಮನೋಹರ, ಕಾರಣಿಕ, ಮನಸ್ಸಿಗೆ ಮುದ ನೀಡುವಂತಹ ಗೋಶಾಲೆಯ ಹತ್ತಿರ ಇರುವಂತಹ ಕಾಳಿಂಗ ಮರ್ದನ ದೇವಸ್ಥಾನ. ಅಲ್ಲಿಗೊಮ್ಮೆ ಭೇಟಿ ಕೊಡಿ. ಗೋಸೇವೆಯೂ ಮಾಡಿದಾಗ ಆಗುತ್ತದೆ, ಹಾಗೆಯೇ ದೇವರ ಸೇವೆಯೂ ಮಾಡಿದಾಗುತ್ತದೆ. ಅದು ಅಲ್ಲದೆ ನಯನ ಮನೋಹರವಾದ ಒಂದು ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಅವಕಾಶ ಇದು.
ನೀಲಾವರ ಮಹಿಷಮರ್ದಿನಿ ದೇವಸ್ಥಾನದಿಂದ 2.5 ಕಿಲೋಮೀಟರ್ ಅಷ್ಟೇ ಇದ್ದು ಕೇರಳದ ಶೈಲಿಯಲ್ಲಿ ಬಹಳ ಸುಂದರವಾಗಿ ನಿರ್ಮಿಸಿದಂತಹ ಈ ದೇವಾಲಯ ನನಗೆ ಬಹಳ ಖುಷಿ ಕೊಟ್ಟಿತು. ಇದರ ಪರಿಸರವು ಅಷ್ಟೊಂದು ಸುಂದರವಾಗಿದೆ. ಈ ದೇವಾಲಯದಲ್ಲಿ ಒಂದು ಸುತ್ತು ಇದ್ದು ದೇವರಿಗೆ ಕೈ ಮುಗಿದು ಇದನ್ನು ನಡೆಸುತ್ತಿರುವಂತಹ ಯತಿವರ್ಯರಿಗೆ ಮನಸ ನಮಸ್ಕಾರ ಮಾಡಿ ನಾವು ನಮ್ಮ ನಡೆ ಮುಂದೆ ಹೋಗುತ್ತಿದ್ದೇವೆ, ಬನ್ನಿ ನಮ್ಮ ಜೊತೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವ ಇನ್ನೊಂದು ಪ್ರಸಿದ್ಧ ದೇವಾಲಯ ಮಂದಾರ್ತಿ ದುರ್ಗಾ ಪರಮೇಶ್ವರಿ. 5 ಜನ ನಾಗ ಕನ್ಯೆಯರು ಶಾಪ ವಿಮೋಚನೆಗಾಗಿ ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದರು. ನಂತರ ಇಲ್ಲಿ ದೇವಿಯನ್ನು ವ್ಯಾಘ್ರಪಾದ ಎಂಬ ಮಹರ್ಷಿಯರು ನಿಲ್ಲಿಸಿದರು ಎಂಬ ನೀಲಾವರ ಕಥೆಯ ಮುಂದುವರಿದ ಭಾಗ ಇದು ಮಂದರತಿ ಎನ್ನುವ ನೀಲರತಿಯ ಅಕ್ಕನ ಕ್ಷೇತ್ರ. ಇಲ್ಲಿ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಿಯಾಗಿ ನೆಲೆ ನಿಂತಿದ್ದಾಳೆ. ಈ ದೇವಾಲಯವು ಯಕ್ಷಗಾನ ಸೇವೆಗೆ ಬಹಳ ಪ್ರಸಿದ್ಧ. ಇಲ್ಲಿ ವರ್ಷ ಪೂರ್ತಿ ಯಕ್ಷಗಾನವನ್ನು ಹರಿಕೆ ಸೇವೆಯಾಗಿ ನಡೆಸುವುದು ಈ ಮಂದಾರ್ತಿ ದೇವಾಲಯದ ವಿಶೇಷ. ಈ ದೇವಿಯನ್ನು ನೋಡಿ ಧನ್ಯತೋ ಭಾವವನ್ನು ಅನುಭವಿಸಿ ನಮಸ್ಕಾರ ಮಾಡಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿ ನಾವು ಕಣ್ಣು ತುಂಬಿಸಿಕೊಂಡೆವು. ಇದು ಕೂಡ ಒಂದು ಬಹಳ ಕಾರಣಿಕ ಮಂದಾರ್ತಿ ಕ್ಷೇತ್ರದ ಕೆಲವು ದೃಶ್ಯಗಳು. ಯಾರು ಹೇಳಲಿಕ್ಕಿಲ್ಲ. ಇದು ಅಲ್ಲಿಂದ ಹೊರಟ ನಾವು 4.5 ಕಿಲೋಮೀಟರ್ ಕ್ರಮಿಸಿ ವಿಶೇಷವಾದ ಒಂದು ಕ್ಷೇತ್ರಕ್ಕೆ ಬಂದಿದ್ದೇವೆ. ಅದುವೇ ಶ್ರೀ ಶಂಕರನಾರಾಯಣ ದೇವಸ್ಥಾನ. ಶಂಕರನಾರಾಯಣ ಆ ಊರಿಗೆ ಆ ಹೆಸರಿದೆ. ವಿಶಾಲವಾದ ಕ್ರೋಢ ಮಹಾಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು ಮಹರ್ಷಿ ಪರಶುರಾಮರು 7 ಪವಿತ್ರ ಸ್ಥಳಗಳಲ್ಲಿ ಇದು ಶಂಕರ ಮತ್ತು ನಾರಾಯಣನ ಸಂಗಮ, ಅಂದರೆ ಶಿವ ಮತ್ತು ವಿಷ್ಣುವಿನ ಸಂಗಮವನ್ನು ಇಲ್ಲಿ ನೋಡಬಹುದು. ಶಂಕರನಾರಾಯಣ ಗ್ರಾಮವು ಸಹ್ಯಾದ್ರಿಯ ಸಮೀಪವಿರುವ ಪರ್ವತ ಶ್ರೇಣಿಗಳ ಕಣಿವೆಯಲ್ಲಿದೆ. ಇದು ಕರ್ನಾಟಕದ ಉಡುಪಿ ಜಿಲ್ಲೆ ಅರಬ್ಬಿ ಸಮುದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಚಂದದ ದೇವಸ್ಥಾನವು ಕೂಡ ಕಥೆಯನ್ನು ಹೊಂದಿದೆ. ಇದರಲ್ಲಿ ಕಾರಾಸುರ ರಟ್ಟಾಸುರ ಎಂಬ ರಾಕ್ಷಸರ ಸಂಹಾರಕ್ಕಾಗಿ ಕ್ರೋಢ ಮಹರ್ಷಿಗಳು ಶಿವ ಮತ್ತು ವಿಷ್ಣುವನ್ನು ಒಟ್ಟಿಗೆ ಧ್ಯಾನ ಮಾಡಿ ಇಲ್ಲಿಗೆ ಕರೆತಂದರು ಮತ್ತು ಇಲ್ಲಿ ಆ ರಾಕ್ಷಸರ ಸಂಹಾರವಾಗಿದೆ ಮತ್ತು ಇಲ್ಲಿ ಭಕ್ತರನ್ನು ಹರಸರು ನೆಲೆನಿಂದರು ಎಂದು ಹೇಳುತ್ತೇವೆ. ಇದು ಕಾನನದ ಜೊತೆ ನಡೆಯುತ್ತಾ ಪಯಣಿಸುತ್ತಾ ನಮ್ಮ ಇವತ್ತಿನ ಉದ್ದೇಶವಾದಂತಹ ಕಮಲಶಿಲೆಗೆ ತಲುಪಿದ್ದೇವೆ. 24 ಕಿಲೋಮೀಟರ್ ಇತ್ತು ಶಂಕರನಾರಾಯಣದಿಂದ ಇಲ್ಲಿಗೆ. ವಾವ್, ಸುತ್ತಲೂ ಹಸಿರು, ಎದ್ದು ನಿಂತಹ ಉದ್ದನೆಯ ಗೋಪುರ. ಈ ಕಮಲಶಿಲೆಯ ಒಂದು ಸೌಂದರ್ಯ ಕಣ್ಣು ತುಂಬಿಸಿಕೊಂಡರೂ ನಮಗೆ ಬಹಳ ಸಂತೋಷವಾಯಿತು. ಕಮಲದ ರೂಪದಲ್ಲಿ ದೇವಿ ಇಲ್ಲಿ ಸ್ಥಿತಳಾಗಿದ್ದಾಳೆ ಎಂದು ನಂಬುತ್ತಾರೆ. ಇಲ್ಲಿ ವಿಶೇಷವಾಗಿ ಪಿಂಗಳೆ ಎಂಬ ಅಪ್ಸರೆ ಶಾಪ ವಿಮೋಚನೆಯಾಗಿ ಇಲ್ಲಿ ದೇವಿಯಾಗಿ ಹೊಳೆಯಾಗಿ ಕುಬ್ಜಾ ನದಿಯಾಗಿ ನೆಲೆ ನಿಂತಿದ್ದಾಳೆ. ಅವಳು ವರ್ಷಕ್ಕೊಮ್ಮೆ ಬಂದು ಈ ದುರ್ಗಾ ಪರಮೇಶ್ವರಿ ದೇವಿಯ ಪಾದ ತೊಳೆಯುತ್ತಾಳೆ ಎಂಬುದು ಪ್ರತೀತಿ. ಹಾಗೆ ಇಲ್ಲಿಯ ಊಟವಂತೂ ಬಹಳ ಪ್ರಸಿದ್ಧಿ. ಇಲ್ಲಿ ನಿಮ್ಮ ಸಂಬಂಧಿಕರ ಮನೆಗೆ ಹೋದರೆ ಹೇಗೆ ನಿಮ್ಮನ್ನೊಂದು ಬಡಿಸಿ ಕೂರಿಸಿ ಅತ್ಯಂತ ಮೃಷ್ಟಾನ್ನ ಭೋಜನವನ್ನು ಬಡಿಸುತ್ತಾರೋ ಅದೇ ಥರ ಪ್ರತಿನಿತ್ಯ ಭಕ್ತಾದಿಗಳಿಗೆ ಈ ಥರ ಬಾಳೆ ಎಲೆಯಲ್ಲಿ ವಿಧ ವಿಧ ಭಕ್ಷ್ಯ ಭೋಜಿಗಳೊಂದಿಗೆ ಆಹಾರ ವಿತರಣೆ, ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಇದು ಅತ್ಯಂತ ಪ್ರಸಿದ್ಧ ಇದರ ಊಟಕ್ಕಾಗಿ. ಹಾಗಾಗಿ ಪ್ರಸಾದ ಭೋಜನಕ್ಕಾಗಿ ನಾವು ಇಲ್ಲಿಗೆ ಸರಿಯಾಗಿ 1.5 ಗಂಟೆಗೆ ತಲುಪಿದೆವು. ದೇವರ ಸೇವೆ ಮಾಡಿ ಊಟ ಇಲ್ಲಿಯ ಒಂದು ಸವಿಯನ್ನು ರುಚಿಯನ್ನು ಅನುಭವಿಸಿ ಊಟ ಮಾಡಿ ನಾವು ಸಂತುಷ್ಟರಾದೆವು. ಈ ಕಮಲಶಿಲೆಗೆ ಬರುವುದಾದರೆ ನೀವು ಸಾಧಾರಣ ಬೆಳಿಗ್ಗೆ ಬೇಗ ಮಂಗಳೂರಿನಿಂದ ಹೊರಡಬೇಕು. ಇದು ಉಡುಪಿಯಿಂದ ಸಾಧಾರಣ 25ರಿಂದ 30 ಕಿಲೋಮೀಟರಿಂದಲೂ ಜಾಸ್ತಿ ಅದು ದೇವರ ಪ್ರಸಾದ ಆಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲಿ ಲಿಂಗರೂಪಿಯಾಗಿ ದೇವಿ
ನೆಲೆಸಿದ್ದಳು. ಹಾಗಾಗಿ ಇದಕ್ಕೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಎಂದು ಕರೆಯಲಾಗುತ್ತದೆ ಎಂದು ಅಲ್ಲಿಯ ಸ್ಥಳ ಪುರಾಣದಲ್ಲಿ ಹೇಳುವಾಗ ನಮಗೆ ವಿಷಯ ಗೊತ್ತಾಯಿತು. ಈ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಲಿಂಗರೂಪಿಯಾಗಿ ಮೂಲ ಸ್ಥಾನದಲ್ಲಿ ಎಲ್ಲಿ ನೆಲೆಸಿದ್ದಳು ಮತ್ತು ಇಲ್ಲಿ ದೇವಾಲಯವಾಗಿ ಪ್ರತಿಷ್ಠಾಪನೆ ಹೇಗಾಯಿತು, ಆ ಮೂಲ ಸ್ಥಾನಕ್ಕೆ ನಾವೀಗ ಪ್ರಯಾಣ ಮಾಡುತ್ತಿದ್ದೇವೆ. ಅದು ನಮಗೆ ಬಹಳ ಕುತೂಹಲ ಇದ್ದಂತಹ ಜಾಗ. ಅಲ್ಲಿಗೆ ಹೋಗಲೇಬೇಕು ಎಂದು ನಾವು ತುಂಬ ಆಸೆ ಪಟ್ಟಿದ್ದೆವು. ಹಾಗೆಯೇ ಅಲ್ಲಿಗೀಗ ಹೋಗುತ್ತಿದ್ದೇವೆ. ಇದು ಸಾಧಾರಣ ಈ ಕಮಲಶಿಲೆ ದುರ್ಗಾ ಪರಮೇಶ್ವರಿ ಈಗ ಪ್ರಸ್ತುತ ಇರುವ ದೇವಾಲಯದಿಂದ 2 ಕಿಲೋಮೀಟರ್ ಸಪೂರದ ಒಳಗಿನ ರಸ್ತೆಯಲ್ಲಿ ಪ್ರಯಾಣಿಸಬೇಕಾಗುತ್ತದೆ. ಕಾಡುಗಳ ಮಧ್ಯೆ ಹಸಿರು ಕಾನನ ಹಾಗೆಯೇ ಮುಂದುವರಿಯುತ್ತಾ ನಾವು ಆ ಜಾಗಕ್ಕೆ ತಲುಪಿದೆವು. ನೋಡಿ, ಇದು ಒಂದು ಸುಂದರವಾದ ಪರಿಸರ. ಇಲ್ಲಿಯ ಪರಿಸರವೇ ಒಂದು ದೇವತಾ ಸಾನ್ನಿಧ್ಯ ಇಲ್ಲಿ ಇದೆಯೇನೋ ಅನಿಸುವಂತಿದೆ. ಅಷ್ಟೊಂದು ಕೂಲ್, ಕಾಮ್, ವೆರಿ ಬ್ಯೂಟಿಫುಲ್, ಸೈಲೆಂಟ್. ಇಲ್ಲಿಗೆ ನಾವು ಬಂದು ತಲುಪಿದೆವು. ನೋಡಿ, ಇಲ್ಲಿಗೆ ಹೋಗುವ ಏನಿದೆ ನೋಡೋಣ. ನಾವಂತೂ ಬಹಳ ಉತ್ಸಾಹದಲ್ಲಿದ್ದೆವು. ವಾಹನ ನಿಲ್ಲಿಸಿ ಅಲ್ಲಿಂದ ಚೂರು ದೂರಕ್ಕೆ ಈ ಥರ ಪಾದದಾರಿಯಲ್ಲಿ ಮುಂದುವರಿಯುತ್ತಾ ಇದ್ದೇವೆ. ಹೀಗೆ ಹೋಗುತ್ತಾ ಒಂದು ಸ್ವಲ್ಪ ಮುಂದೆ ಹೋದಾಗ ನಮಗೆ ಅಲ್ಲಿ ಒಂದು ವಿಶೇಷವಾದ ಒಂದು ಜಾಗ, ಅದುವೇ ಇದನ್ನು ಸುಪಾರ್ಶ್ವ ಗುಹೆ ಎಂದು ಕರೆಯುತ್ತಾರೆ. ಇಲ್ಲಿ ಸುಪಾರ್ಶ್ವ ಎಂಬ ಮುನಿಗಳು ತಪಸ್ಸು ಮಾಡಿದ್ದರು ಎಂದು ಪ್ರತೀತಿ. ಇಲ್ಲಿ ಕುಬ್ಜಾ ನದಿಯು ಗುಹೆಯ ಪಕ್ಕದಲ್ಲಿ ಹರಿಯುತ್ತದೆ. ಸುಪಾರ್ಶ್ವ ಗುಹೆಯು ಪ್ರಸಿದ್ಧ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದೇವಿಯ ಸರಸ್ವತಿ, ಲಕ್ಷ್ಮಿ ಮತ್ತು ಕಾಳಿ ಇರುವಂತಹ ಲಿಂಗ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾಳೆ ಎಂದು ನಂಬಿಕೆ ಇದೆ. ಈ ಗುಹೆಯು ಬಹಳ ಕಠಿಣವಾದ ದಾರಿಯನ್ನು ಹೊಂದಿದೆ. ಸಾಧಾರಣ 5 ಅಂತಸ್ತಿನಷ್ಟು ಕೆಳಗೆ ಹೋಗಲು ಸಿಗುತ್ತದೆ. ಹೋಗುವಾಗ ಬಹಳ ಜಾಗರೂಕವಾಗಿ ಹೋಗಬೇಕು. ನೆಲ ಜಾರುತ್ತಿರುತ್ತದೆ. ಹಾಗೆಯೇ ಹೋಗಿ ಅಲ್ಲಿ ಒಳಗಿರುವಂತಹ ಲಿಂಗರೂಪಿ ದೇವಿಯರನ್ನು ದರ್ಶನ ಮಾಡಿ ನಾವು ಅಲ್ಲಿಯ ಪರಿಸರವನ್ನು ಅನುಭವಿಸಿ ಮೇಲೆ ಬಂದೆವು. ಜೀವನದ ಒಂದು ಸುಂದರ ಅನುಭವ. ಆ ಗುಹೆಯ ಕೆಳಗಿರುವಂತಹ ಒಂದು ಮೌನ, ಕತ್ತಲು, ಅಲ್ಲಿ ದೇವರ ಒಂದು ಅನುಭವ, ಇಂಥದ್ದೆಲ್ಲ ನೋಡಿ ಬಹಳ ಖುಷಿಪಟ್ಟೆವು. ಈ ರೀತಿ ನಾವೊಂದು ನಮ್ಮ ಪ್ರಯಾಣ ನಮಗೆ ಎಷ್ಟೊಂದು ಸಂತೋಷವಾಯಿತು ಎಂದು ಹೇಳಿದರೆ ಬೆಳಗಿನಿಂದ ಇಷ್ಟು ಹೊತ್ತು ಹೋದದ್ದು ಗೊತ್ತೇ ಆಗಲಿಲ್ಲ. ಈ ಪರಿಸರವಂತೂ ವಾವ್! ಉಡುಪಿ ಜಿಲ್ಲೆ ಸೂಪರ್ ಚೆನ್ನಾಗಿದೆ. ಸುತ್ತಲೂ ಅಲ್ಲಲ್ಲಿ ಹರಿಯುವಂತಹ ನದಿಗಳು, ಸುತ್ತಲೂ ಇರುವಂತಹ ಹಸಿರು, ಹತ್ತಿರದಲ್ಲಿ ಇರುವಂತಹ ಸಮುದ್ರ, ಇಷ್ಟೊಂದು ದೇವಾಲಯಗಳು, ಪ್ರತಿ ದೇವಾಲಯಗಳಿಗೂ ಒಂದೊಂದು ಚರಿತ್ರೆಗಳು, ಇತಿಹಾಸಗಳು, ಕಥೆಗಳು. ವಾವ್! ಜೀವನ ಅನುಭವಿಸಲು ಇನ್ನೇನು ಬೇಕು. ಕೂಡಲೇ ಹೊರಡಿ ಎಲ್ಲಿ ಆಗುತ್ತದೋ ಅಲ್ಲಿಗೆಲ್ಲ ಭೇಟಿ ಕೊಡಿ. ಜೀವನದಲ್ಲಿ ನಾವು ಎಷ್ಟು ಪ್ರಯಾಣ ಮಾಡುತ್ತೇವೋ ಅಷ್ಟು ನಮ್ಮ ನೆನಪಿನ ಬುದ್ಧಿ ತುಂಬುತ್ತದೆ, ನಮ್ಮ ಮನಸ್ಸು ಖುಷಿಗೊಳ್ಳುತ್ತದೆ. ನಾವು ಆ ದೇವಾಲಯಗಳ ಭೇಟಿ ಮುಗಿಸಿ ಅಲ್ಲಿಂದ ಒಂದು ವಿಶೇಷ ಜಾಗಕ್ಕೆ ಬಂದಿದ್ದೇವೆ. ಇದು ತುಳುವೇಶ್ವರ ದೇವಸ್ಥಾನ. ಉಡುಪಿ ಜಿಲ್ಲೆಯ ಬಸ್ರೂರಿನಲ್ಲಿ ಇರುವಂತಹ ತುಳುವ ಬುಡಕಟ್ಟು ಜನಾಂಗದವರ ಉಪಸ್ಥಿತಿಯನ್ನು ಸೂಚಿಸುವಂತಹ ಇದೊಂದು ದೇವಾಲಯವೋ ಪ್ರಕೃತಿಯೋ ವಿಚಿತ್ರವೋ ನೋಡಬನ್ನಿ. ಕ್ರಿಸ್ತಶಕ 5-6ರ ಶತಮಾನದಷ್ಟು ಹಿಂದಿನದು ಎಂದು ಹೇಳಲಾಗುವ ಶಿಥಿಲಗೊಂಡಿರುವಂತಹ ಈ ದೇವಾಲಯವು 1400ರಲ್ಲಿ ನಿರ್ಮಿಸಲ್ಪಟ್ಟಿದೆ. ನೋಡಿ, ಇದು ದೇವಾಲಯವೆಂದು ಅನಿಸುವಂತಹ ಯಾವ ಕುರುಹುಗಳು ಇಲ್ಲಿ ಸಿಗದಿದ್ದರೂ ಶಿವಲಿಂಗ ಮಾತ್ರ ಎಷ್ಟೊಂದು ಚೆನ್ನಾಗಿದೆ. ನಂದಿಯ ವಿಗ್ರಹ ದೇವರನ್ನು ನೋಡುತ್ತಿದೆ. ಬಾಗಿಲುಗಳು, ಚೌಕಟ್ಟುಗಳು ಇನ್ನೂ ಕೂಡ ದೇವಾಲಯದ ಕುರುಹನ್ನು ತೋರಿಸುತ್ತಿದೆ. ಬನ್ನಿ ನೋಡಿ, ಈ ವಿಶಾಲವಾದ ಒಂದು ಆಲದ ಮರ. ಆ ಆಲದ ಮರದ ಬೇರುಗಳ ಮಧ್ಯದಲ್ಲಿ
ನೋಡಿ ಅಲ್ಲಿ ಒಳಗೆ ಇಣುಕಿದರೆ ನಿಮಗೆ ಕಾಣಿಸುವಂತಹ ಶಿವಲಿಂಗ ಅದ್ಭುತ. ವಾವ್, ಇದೊಂದು ನನಗೆ ಬಹಳ ಒಂದು ಅತ್ಯಂತ ಖುಷಿ ಕೊಟ್ಟಂತಹ ಒಂದು ಪುರಾಣ ಇತಿಹಾಸವನ್ನು ತೋರಿಸುವಂತಹ ದೇವರ ಅಸ್ತಿತ್ವವನ್ನು ಅಲ್ಲಗಳೆಯುವವರಿಗೆ ಉತ್ತರವಾಗಿರುವಂತೆ ಕಾಣುವಂತಹ ಈ ತುಳುವೇಶ್ವರ ದೇವಾಲಯ. ಇದನ್ನು ಜೀರ್ಣೋದ್ಧಾರಕ್ಕಾಗಿ ಪ್ರಯತ್ನಿಸಿದರೂ ಈ ಮರವನ್ನು ಮುಟ್ಟುವಾಗಿಲ್ಲ ಎಂದು ಬರುತ್ತದೆ ಎಂದು ಆ ಊರಿನ ಈಗ ಸದ್ಯ ದೇವಾಲಯವನ್ನು ನೋಡಿಕೊಳ್ಳುವವರು ಹೇಳುತ್ತಾರೆ. ಇದು ನಿಮ್ಮ ಕುಟುಂಬದ? ಹೌದು. ಹಾಂ ಹಾಂ. ಅದೀಗ ಎಷ್ಟು ವರ್ಷದಿಂದ ಇದೀಗ ಹೀಗೆ ಇದೆ? ಅಂದರೆ ಮೊದಲಿಂದಲೇ ಮೇಲೆ ಅಲ್ಲ, ಪೂಜೆ ಆಗ್ತಾನೆ ಇತ್ತಾ? ಡೈಲಿ ಪೂಜೆ ಮಾಡ್ತೇವೆ ನಾವು ಅಷ್ಟು ವರ್ಷದಿಂದ. ಅಷ್ಟು ವರ್ಷದಿಂದ. ಅದೇನು ಮತ್ತೆ ದೇವಸ್ಥಾನ ಎಲ್ಲ ಮಾಡಲಿಲ್ಲ? ಅಲ್ಲ, ಅಂದರೆ 250-300 ವರ್ಷದಿಂದ ಮೊದಲು ಒಂಥರ ಕಾರ್ಡ್ ಟೈಪ್ ಆಗಿ ಇದಾಗಿ ಹಾಂ ಹಾಂ ಹಾಂ. ನಮ್ಮ ಫ್ಯಾಮಿಲಿಯವ್ರು ತಗೊಂಡಿದ್ದು 250-300 ವರ್ಷದ ಇತಿಹಾಸ. ಪರ್ಚೇಸ್ ಮಾಡಿ ಹಾಗೆ. ನಾವು ಕೊಂಕಣಿ ಒಂದು ಹೆಗಡತಿ ಅಂತೇಳಿ ದಾನ ಕೊಟ್ಟಿದ್ದಾರೆ ಅವರು. ಯಾವಾಗ 800 ವರ್ಷದ ಹಿಂದಿನ ಶಾಸನ ಅದು. ಅದೊಂದು ಸಿಕ್ಕಿದ್ದು ಅಂತ ನಮಗೆ ಪ್ರೂಫ್ ಅಷ್ಟೇ. ಇಲ್ಲಿದೆ ಅಂತ ಪ್ರೂವ್ ಆಗಿದೆ. ಅಲ್ಲ, ತುಳುವೇಶ್ವರ ಮತ್ತು ಮುಳಲದೇವಿ ಅಂದ್ರೆ ಇಲ್ಲೇ ಅಂತ ಹೇಳ್ಬೇಕಲ್ಲ. ಆ ಮುಳಲದೇವಿ ಎಲ್ಲ ಅಂತ ಗೊತ್ತಿಲ್ಲ ಈಗ, ಅದು ಭೂಗತಾಗಿದೆ. ಇಲ್ಲಿ ಬಸರೂರು ಅಂದರೆ ರಾಜರ ಕಾಲದ, ಉಡುಪಿಗೆ ಕುಂದಾಪುರ ಯಾವುದು ಇಲ್ಲ ಅವಾಗ, ಇದೇ ಹೆಡ್ ಕ್ವಾರ್ಟರ್. ಇಲ್ಲಿ ನೀವು ನೋಡಿದರೆ ಬಂಡಿ ಬಾಗಿಲು ಅಂತ ಇದೆ, ಅಂದರೆ ಕಲ್ಲಿಂದೇ ಬಾಗಿಲಿತ್ತು. ಪೋರ್ಚುಗೀಸರು ಶಿವಾಜಿ ಈ ಊರಿಗೆ ಬಂದು ಸ್ವಾತಂತ್ರ್ಯ ಕೊಡಿಸಿದ್ರು, ಅಷ್ಟು ಇದು ಇದೆ. ಅದಕ್ಕೆ ಶಿವಾಜಿ ದಿವಸ ನೀವೆಲ್ಲ ಸೇರಿ ಒಂದು ಸ್ವಾತಂತ್ರ್ಯ ಎಲ್ಲಿದೆ? ಮೂಡಲಾದೇವಿ ಎಂದು ದೇವಿಯ ದೇವಸ್ಥಾನವಿತ್ತು, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಎಂದು ಕೂಡ ಅವರು ತಿಳಿಸಿದರು. ಇಂತಹ ಒಂದು ಚಾರಿತ್ರಿಕ ವಿಶೇಷತೆಯನ್ನು ಹೊಂದಿರುವಂತಹ ಈ ಸುಂದರ ತುಳುವೇಶ್ವರ ದೇವಾಲಯ ಆಳುಪ ಅರಸರ ಕಾಲದ್ದೆಂದು ತಿಳಿದು ಬಂತು. ಅಂತೂ ಇದೊಂದು ಸುಂದರವಾದ ಒಂದು ಇತಿಹಾಸ, ಪುರಾಣ ಎಲ್ಲವೂ ಸೇರಿರುವಂತಹ, ಪ್ರಕೃತಿಯೊಳಗೆ ಮಿಳಿತವಾಗಿರುವಂತಹ ಒಂದು ವಿಶೇಷ ಜಾಗ. ಇಲ್ಲಿಗೆ ಸಾಧ್ಯವಾದರೆ ಬನ್ನಿ. ಹಂಗೆ ಡಬ್ಬು ಜಾವ ನಾವು ಮಮ್ಮ ಡಬ್ಬು ಮಾಡಿ ಕಾಂತಾರ 2ರಲ್ಲಿ ಹೇಳಿದಂತೆ ಈಶ್ವರನ ಹೂತೋಟ ಎಂದು ಕರೆಯಲ್ಪಡುವುದು ಇಂಥ ಜಾಗಕ್ಕೆ ಇರಬಹುದೇನೋ ಎಂದು ನಮಗೆ ಅನಿಸಿದ್ದು ಸುಳ್ಳಲ್ಲ. ಇಂತಹ ಸುಂದರವಾದ ಜಾಗದಲ್ಲಿ ಒಂದು ದೇವರ ಧ್ಯಾನಿಸಿ ನಮಸ್ಕಾರ ಮಾಡಿ ವಿಭೂತಿಯನ್ನು ಹಚ್ಚಿ ಕಾಣಿಕೆಯನ್ನು ಹಾಕಿ ನಾವು ಸಂತುಷ್ಟಗೊಂಡೆವು. ಈ ಜಾಗ ಉಡುಪಿ ಜಿಲ್ಲೆಯ ಬಸರೂರಿನಲ್ಲಿದೆ. ಬಸರೂರಿನಲ್ಲಿ ಸಾಧಾರಣ 300-400 ದೇವಾಲಯಗಳಿವೆ. ಅಂದಿನ ಅರಸರ ಕಾಲದ ಮುಖ್ಯ ಪಟ್ಟಣವಾಗಿದ್ದ ಕಾರಣ ಅಲ್ಲಿ ಇಂಥ ವಿಧವಾದ ಪಳೆಯುಳಿಕೆ ದೇವಾಲಯಗಳು ಸಿಗುತ್ತದೆ ಎಂದು ಅವರು ಹೇಳಿದರು. ಅಲ್ಲಿಂದ ನಾವು ಮುಂದೆ ನಡೆದದ್ದು ಸುಂದರವಾದ ಕೋಡಿ ಬೀಚ್. ಅದು ಉಡುಪಿಯಲ್ಲಿರುವಂತಹ ಕುಂದಾಪುರದಲ್ಲಿದೆ. ಅತ್ಯಂತ ವಿಶಾಲವಾದ ನೀರಿನ ಸಾಗರ ಉಂಟು. ಈಗ ಅಲ್ಲಿ ಇದೊಂದು ಅತ್ಯಂತ ಇದನ್ನು ಉದ್ದವಾದ ಒಂದು ಸೀವಾಕ್, ಸಮುದ್ರ ಸೇರುವಂತಹ ನದಿ ಸಮುದ್ರಕ್ಕೆ ಸೇರುವಂತಹ ಸ್ಥಳದಲ್ಲಿ ಒಂದು ಬಹಳ ಸುಂದರವಾದ ಒಂದು ದೃಶ್ಯವನ್ನು ಕೊಡುವಂತಹ ಜಾಗ. ಇಲ್ಲಿ ಸಾಯಂಕಾಲದ ಸುಂದರ ಸಂಜೆಯನ್ನು ಕಳೆದೆವು. ವಾವ್, ದಿಸ್ ಈಸ್ ಟ್ರೂ ಫಿನಿಶಿಂಗ್ ಆಫ್ ಅವರ್ 1 day ಔಟಿಂಗ್. ಇವ್ರು ಬುಕ್ಕಿಂಗ್ ಮಾಡಲಿಲ್ಲ, ಹಾಗೆ ಹೋಗಿದ್ದು. ಕೇಳಿದಾರೆ ಹೋಗುವಾಗ ಹಾಂ ಎಷ್ಟೆಷ್ಟು ರೇಟ್ ಅಂತ ಅವರೆಲ್ಲ ಹೇಳಿದ್ದಾರೆ. ಹೋಗಿ ಸಂಡೇ ಮಂಡೇ ಅಲ್ಲ. ಇವತ್ತಿನ ನಮ್ಮ 1 day ಟ್ರಿಪ್ಪಿಗೆ ತಿಲಕವಿಟ್ಟಂತೆ ನಾವು ಕೋಡಿ ಬೀಚಲ್ಲಿ ಅತ್ಯಂತ ಸುಂದರವಾದ ಟೈಮನ್ನು ಕಳೆದೆವು. ಫುಲ್ ಎಂಜಾಯ್ ಮಾಡಿದೆವು, ರೀಲ್ಸ್ ಮಾಡಿದೆವು. ಹಾಗೆ ವಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್. ಅಲ್ಲಿಗೆ ನಮ್ಮದು ಮುಗಿದಿಲ್ಲ. ಇನ್ನು ಕೊನೆಯದಾಗಿ ಹಲವು ಮಕ್ಕಳ ತಾಯಿ ಕೋಟದಲ್ಲಿ ಇರುವಂತಹ
ದೇವಿ ದೇವಸ್ಥಾನ, ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಮದುವೆ ಭಾಗ್ಯಕ್ಕಾಗಿ ಬೇಡಿಕೊಳ್ಳುವ ಜಾಗ. ತಾಯಿ ಅಮೃತೇಶ್ವರಿ, ಇಲ್ಲಿಗೂ ಒಂದು ಭೇಟಿ ಕೊಟ್ಟೆವು. ಅಂತೂ ಇವತ್ತಿನ ದಿನ ಸಾರ್ಥಕ, ಕ್ಷಣ ಸುಂದರ, ನೆನಪು ಸದಾ ಹಸಿರು. ಹೀಗೆ ಹೋಗುತ್ತೀರಿ, ಜೀವನವನ್ನು ಅನುಭವಿಸಿ ಎಂದು ಹೇಳುತ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು. I will come with another video. Thank you for watching.